ನೋಡಿ, ಇನ್ನು ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಈ ವ್ಯಾಪಾರ ವಹಿವಾಟಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಏನು ನೀವು ಕಷ್ಟಪಟ್ಟಿರ್ತೀರಲ್ಲ ಅದಕ್ಕೆ ತಕ್ಕಂತೆ ಒಂದು ಲಾಭ ಅನ್ನುವಂಥದ್ದು ಸಿಗುತ್ತೆ. ಧನಪ್ರಾಪ್ತಿ ಯೋಗಗಳು ತುಂಬಾ ಚೆನ್ನಾಗಿದೆ. ಕುಟುಂಬದ ಒಂದು ಶ್ರದ್ಧೆ ಮತ್ತು ಸಾಧನೆಗಳು ಮಾನಸಿಕವಾಗಿ ನಿಮಗೆ ತೃಪ್ತಿ ನೀಡ್ತವೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಇತರೆ ಸದಸ್ಯರು, ನಿಮ್ಮ ಮಕ್ಕಳು ಅಥವಾ ಇತರೆ ಸದಸ್ಯರು ನಿಮಗೆ ಒಂದು ಖುಷಿಯನ್ನ ತಂದು ಕೊಡ್ತಾರೆ, ಸಂತೋಷವನ್ನು ತಂದು ಕೊಡ್ತಾರೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿರತಕ್ಕಂಥ ಪ್ರಯಾಣದಿಂದ ಹಲವು ಅನುಕೂಲಗಳು ಉಂಟಾಗುವಂಥದ್ದು. ಚಿಕ್ಕ ಪುಟ್ಟ ಪ್ರಯಾಣಗಳು, ಅದು ಸಣ್ಣ ಮುಟ್ಟದ್ದೇ ಇರ್ಬೋದು, ದೊಡ್ಡ ಪ್ರಮಾಣದ್ದೇ ಇರ್ಬೋದು, ಪ್ರಯಾಣ ಆಗುವಂತಹ ಸನ್ನಿವೇಶಗಳು ಕೆಲಸದ ನಿಮಿತ್ತವಾಗಿ ಅದು ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಕಾಲೆಳಿತಕ್ಕಂತಹ ಬುದ್ಧಿಯಿಂದ ಕೆಲವೊಂದು ಜನಗಳಿಂದ ನೀವು ಬುದ್ಧಿ ಕಲಿಬೇಕು, ಎಚ್ಚರಿಕೆ ಇರಬೇಕು. ಅವರಿಗೆ ಎಲ್ಲಾ ಗುಟ್ಟುಗಳನ್ನ ಹೇಳ್ಬಿಡಬಾರ್ದು, ಅವರ ಬಗ್ಗೆ ಎಚ್ಚರಿಕೆ ಇರಬೇಕು. ಸುಮ್ಮನೆ ಇಲ್ಲ ಸ್ಥಳದ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೋಬಾರ್ದು. ಏನೋ ಕೋಪ ಬಂದು ಒಂದು ಮಾತ್ರಕ್ಕೆ ಸಡನ್ ಆಗಿ ಬಾಯಿ ತಪ್ಪಿ ಏನೋ ಒಂದು ದುಡುಕುತನದ ಮಾತಾಡಬಾರ್ದು. ಸ್ವಲ್ಪ ನಿಮ್ ಕಂಟ್ರೋಲ್ ಅಲ್ಲಿ ಇರಬೇಕು, ಸೈಲೆಂಟ್ ಆಗಿರ್ಬೇಕು. ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು. ಕೆಲಸದಿಂದ, ನಿಮ್ಮ ಬೆಳವಣಿಗೆಯಿಂದ, ನಿಮ್ಮ ಯಶಸ್ಸಿನಿಂದಾನೇ ಉತ್ತರ ಕೊಡುವಂತ ಕೆಲಸ ಮಾಡ್ಬೇಕಾಗತ್ತೆ ನೀವು ಇಲ್ಲಿ. ಅಂದಾಗ ಮಾತ್ರ ನಿಮಗೆ ಒಳ್ಳೆ ಅನುಕೂಲಕರವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕಾಗತ್ತೆ. ಇನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಕೆಲಸನ ಮಾಡ್ಕೊಳ್ಳಿ. ತಿಂಗಳಲ್ಲಿ ಗುಣಮಟ್ಟದ ಆಸ್ತಿಯಿಂದಾಗಿ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಬಹುದು. ನಿಮ್ಮ ಹತ್ರ ಇರ್ತಕ್ಕಂಥ ಬೆಲೆ ಬಾಳುವಂತ ವಸ್ತುಗಳನ್ನ ಅದು ಬೇರೆ ರೀತಿಯಲ್ಲಿ ಪರಿವರ್ತಿಸ್ತಕ್ಕಂಥದ್ದು. ಎಕ್ಸಾಂಪಲ್, ಒಂದು ಹೊಲ ಇತ್ತು ಅದನ್ನ ಸೈಟ್ ಮಾಡ್ಕೋಬಹುದು, ಸೈಟ್ ಇತ್ತು ಅದನ್ನ ಹೊಲ ಮಾಡ್ಕೋಬಹುದು, ಅಥವಾ ಯಾವುದೋ ಹಳೆ ಮನೆ ಇತ್ತು ಅದನ್ನು ಕೊಟ್ಟು ಬೇರೆ ಹೊಸ ಮನೆ ಕೊಂಡ್ಕೋಬಹುದು, ಕಟ್ಟಬಹುದು. ಈ ರೀತಿ ಏನೋ ಒಂದು ಪರಿವರ್ತನೆ ಆಗುತ್ತೆ ಕೆಲವೊಂದು ಜನರಿಗೆ. ಇನ್ನು ಮಾನಸಿಕವಾಗಿರ್ತಕ್ಕಂಥ ಶಾಂತಿ, ನೆಮ್ಮದಿ ಅನ್ನುವಂಥದ್ದಿರುತ್ತೆ. ಇದು ಮೇನ್ ಮುಖ್ಯ. ಮನುಷ್ಯನಿಗೆ ಎಷ್ಟಿದ್ರೇನು ಮನಸ್ಸಿಗೆ ಸಮಾಧಾನ, ಶಾಂತಿ ಇತ್ತು ಅಂತಂದ್ರೆ ಜೀವನ ಸಕ್ಸಸ್ ಆದಂಗೆ. ಹಾಗಾಗಿ ಮಾನಸಿಕವಾದ ಶಾಂತಿಗಳು ಸಿಗುತ್ತೆ, ಚಿಂತೆ ಮಾಡಬೇಡಿ. ಚಿಂತೆ ಸಾಕಷ್ಟು ಇರುತ್ತೆ, ಅದ್ರ ಮಧ್ಯದಲ್ಲೇ ಸಂತೋಷ ಹುಡುಕುವಂತಹ ಹೋರಾಟ ಇರುತ್ತಲ್ಲ, ಅದು ಮೆಚ್ಚಬೇಕಾಗಿರುವಂಥದ್ದು. ಕಠಿಣ ಪರಿಶ್ರಮದಿಂದ ಹಣದ ಹರಿವು ಉತ್ತಮವಾಗಿರ್ತಕ್ಕಂಥದ್ದು. ಕೌಟುಂಬಿಕ